ಸಿದ್ದರಾಮಯ್ಯನವರು ಅವ್ರ ಮೇಲೆ ಭಾರಿ ಒತ್ತಡ ಹಾಕಿ ಇವತ್ತ ಒಬ್ಬ ಹಿಂದುಳಿದ ನಾಯಕನ ಒಂದು ಬಕ್ರೀದ್ ದಿವಸ ಬಲಿ ಕೊಟ್ಟಿದ್ದಾರೆ. ಇದು ಬಹಳ ದೊಡ್ಡ ಕಾಂಗ್ರೆಸ್ಗೆ ಮುಂದಿನ ದಿವಸಗಳಲ್ಲಿ ಸಿದ್ದರಾಮಯ್ಯನವರ ಇವತ್ತೇನು ಬಕ್ರೀದ್ ದಿವಸನೇ ಅವರ ಬಲಿ ತಗೊಂಡಿದ್ದು ಮುಂದಿನ 28 ದಿನ ಕಾಂಗ್ರೆಸ್ ಎಲ್ಲ ಹಿಂದುಳಿದ ದಲಿತ ವರ್ಗಗಳನ್ನು ಕೂಡಿ ಕಾಂಗ್ರೆಸ್ ಬಲಿ ಕೊಡ್ತಾರೆ. ಮತ್ತು ಸಿದ್ದರಾಮಯ್ಯನವರು ಬಹಳ ಅತಿರೇಕ ಮಾಡಿದ್ರು. ಈ ಮುಸ್ಲಿಂ ತುಷ್ಟೀಕರಣ ಅನ್ನೋದು ಮಮತಾ ಬ್ಯಾನರ್ಜಿ ಬಿಟ್ರೆ ಈ ದೇಶದಲ್ಲಿ ಸಿದ್ದರಾಮಯ್ಯ ಅತಿಯಾಗಿ ಇವತ್ತು ಮುಸ್ಲಿಮರನ್ನ ತುಷ್ಟೀಕರಣ ಮಾಡುದು, ಹಿಂದುಳಿದವ್ರನ್ನು ನೋಡ್ಲಿಲ್ಲ, ದಲಿತರನ್ನು ನೋಡ್ಲಿಲ್ಲ, ಮತ್ತು ದೇಶದ ರಾಜಕಾರಣ ಮಾಡುದು ಈ ಅವಧಿಯಲ್ಲಿ. ನಾವೆಲ್ಲ ವಿಧಾನಸಭೆಯಲ್ಲಿ ಹೇಳಿದ್ದೆ ಮೊದಲ ಸಿದ್ದರಾಮಯ್ಯನವರು ಮೊದಲಿನ ಸಿದ್ದರಾಮಯ್ಯ ನೀವು ಇಲ್ಲ ಅಂತ ಹೇಳಿ. ಅದರಿಂದ ಏನಾಯ್ತು, ಎಲ್ಲರ ಅನುಕಂಪ ಕಳ್ಕೊಂಡು ಇವತ್ತು ನೋಡ್ರಿ ಒಬ್ಬ ಮುಸ್ಲಿಮರೇ ಒಂದು ಸಂಘಟನೆದವ್ರೆ ಅವರ ಮುಖ್ಯಮಂತ್ರಿ ಹುದ್ದೆ ಅಂತ ಖಾಲಿ ಮಾಡಿಸಿದ್ದಕ್ಕೆ ಒಬ್ಬರ ಪ್ರತಿಭಟನೆ ಮಾಡ್ಯಾರ. ಒಬ್ಬ ಮೌಲ್ವಿ ಇವತ್ತೇನಾರೇ ಇದು ಕಾಂಗ್ರೆಸ್ ಮಾಡಿ ತಪ್ಪತ್ತ ಹೇಳ್ಯಾರ. ಅಂದ್ರೆ ಸಿದ್ದರಾಮಯ್ಯ ಅವರು ಪೂರ್ತಿ ಮುಸ್ಲಿಮರಿಗಾಗಿ ಕಾರ್ಯಕ್ರಮ ಮಾಡೇ ಮಾಡುದು ಕೊನೆಗೆ ವಿಜಯೋತ್ಸವ ಮಾಡ್ತಾರೆ. ಅದು ಅದಕ್ಕೆ ನಾವು ಯಾವಾಗಲೂ ನಾವು ಡೈನೋಸಾರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅವಾಗ ಹೇಳ್ಬಿಟ್ಟಾರ, ಇವ್ರು ಎಲ್ಲರೂ ದೇಶಕ್ಕೆ ಹಿಂದೂಗಳಿಗೆ ಇವರು ಸಹೋದರತ್ವ ಕೊಡಲ್ಲ, ದೇಶಕ್ಕೆ ನಿಷ್ಠೆ ಇರುವುದಿಲ್ಲ. ಇದು ಯಾರು ಅಂಬೇಡ್ಕರ್ 44ರಾಗ ಹೇಳ್ಯಾರ. ಇವತ್ತು ಸಿದ್ದರಾಮಯ್ಯನವ್ರು ನೋಡಿದ್ರೆ ಅಂಬೇಡ್ಕರ್ ಅವ್ರು ಹೇಳಿದ ಸತ್ಯ. ಇವತ್ತು ಎಲ್ಲಿನೂ ಮುಸ್ಲಿಮರು ಒಂದ್ ಕಡೆನೂ ಪ್ರತಿಭಟನೆ ಮಾಡ್ಲಿಲ್ಲ. ಸಿದ್ದರಾಮಯ್ಯನವ್ರು ಇಷ್ಟೆಲ್ಲ ನಮ್ಮ ಸಮುದಾಯಕ್ಕೆ ಇವತ್ತು ನೋಡಿ ಇಡೀ ಕರ್ನಾಟಕದಾಗ ಅವರೇ ಅತಿ ಹೆಚ್ಚು ಮುಸ್ಲಿಮರು ಅದರ ತಳಿ ಪಾಪ ಕೊನೆ ದಿವಸನೂ ಅದೇ ಮಾಡಿದ್ರು ರಾಜಕಾರಣ. ಇದರಿಂದ ಸಿದ್ದರಾಮಯ್ಯನವರು ತಮ್ಮನ್ನ ತಾವೇ ಕಲ್ ಹಾಕೊಂಡು ಅವ್ರು ತಮ್ಮ ಹಿಂದುಳಿದವ್ರಿಗೆ ತಮ್ಮ ಜನಾಂಗಕ್ಕೂ ಏನು ಮಾಡಲಿಲ್ಲ, ದಲಿತರಿಗೂ ಏನು ಮಾಡಲಿಲ್ಲ. ಎಷ್ಟೋ ದಲಿತ ಅಧಿಕಾರಿಗಳು ನಾನು ಹೇಳ್ತೀವಿ, IPS ಅಧಿಕಾರಿಗಳು ನಮ್ಮ ಸಮುದಾಯನೂ ತುಳಿತಾ ಇದ್ದಾರೆ, ಬರೀ ಸಾಕರು ಅವ್ರ ಕಚೇರಿಯಲ್ಲಿ ಅವರೇ. ಹೀಗಾಗಿ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಪಶ್ಚಾತ್ತಾಪ ಪಡ್ಬೇಕಾಗ್ತದೆ. ಯಾಕಂದ್ರೆ ಇವತ್ತವರು ಬಕ್ರೀದ್ ದಿವಸ ಬಲಿ ಕೊಟ್ಟಿದ್ದು ಇದು ಬಹಳ ಒಂದು ತಪ್ಪು ದಿನ, ಸಿದ್ದರಾಮಯ್ಯನವರ ತಪ್ಪು ದಿನ ಇವತ್ತು ಆಯ್ತು. ಸಿದ್ದರಾಮಯ್ಯ ಅವರಿಗೆ ರಾಜ್ಯಸಭೆ ಜೊತೆಗೆ ಅವರ ಮಗನ ಕೂಡ ಯುಗಾಂತ್ಯ ಆಯ್ತು ಅಂತೀರಾ ಅಥವಾ ಇನ್ನೂ ಕೂಡ ಸಿದ್ದರಾಮಯ್ಯ ಅವರು? ಇದು ಯಡಿಯೂರಪ್ಪ ಸಿದ್ದರಾಮಯ್ಯ ಯುಗಾಂತ್ಯ ಆಯ್ತು. ನಿನ್ನ ಮಕ್ಕಳು ಅವ್ರ ಶಕ್ತಿ ಸಾಮರ್ಥ್ಯ ಬೆಳಿಬೇಕು, ಇವ್ರ ಹಕ್ಕುಗಳನ್ನ ಕೆಲಸ ಮಾಡ್ತಾರೆ. ಅದಕ್ಕ ಸಿದ್ದರಾಮಯ್ಯನವ್ರು ಏನೇ ಇರ್ಲಿ, ಅವ್ರು ಏನು ಕೆಟ್ಟ ಕೆಲಸ ಮಾಡಿದ್ರು ನಾವೊಬ್ಬ ರಾಜಕಾರಣಿಯಾಗಿ ಅವರ ಜೀವನ ಒಳ್ಳೇದಾಗ್ಲಿ, ಅವ್ರ ಏನೇ ಇರಲಿ ಎಲ್ಲೆಲ್ಲೂ ಕೆಲವೊಂದು ಒಳ್ಳೆ ಕೆಲಸ ಮಾಡಿರ್ತಾರೆ. ಬರೀ ಟೀಕೆನೂ ಮಾಡೋದು ಒಳ್ಳೇದಲ್ಲ, ಒಳ್ಳೆ ರಾಜಕಾರಣಿ ಲಕ್ಷಣ ಅಲ್ಲ. ಸಿದ್ದರಾಮಯ್ಯನವರಿಗೆ ವಿದಾಯ ಹೇಳ್ತೀವಿ, ಶುಭ ವಿದಾಯ ಹೇಳ್ತೀವಿ. ಆದ್ರೆ ಒಂದು ಮಾತ್ರ 2026 ನಾವು ನೆನೆಸ್ಕೋಬೇಕು ಏನಂದ್ರೆ ಎಲ್ಲ ಹಿಂದೂ ವಿರೋಧಿ ಮುಖ್ಯಮಂತ್ರಿಗಳ ಅಂತ್ಯ ಆಯ್ತು. ಕೇರಳದಾಗ ಅಂತ್ಯ ಆಯ್ತು, ಪಶ್ಚಿಮ ಬಂಗಾಳದಾಗ ಅಂತ್ಯ ಆಯ್ತು, ಕರ್ನಾಟಕದಾಗ ಅಂತ್ಯ ಆಯ್ತು, ಮತ್ತೆ ನೋಡಿ ಯಾವ ರಾಜ್ಯ ಅಂದ್ರೆ ಅಲ್ಲಿ ತಮಿಳುನಾಡು ಅವನು ಒಂದ್ ರೀತಿ ಹಿಂದೂಗಳ ವಿರೋಧಿ ಸರ್ಕಾರ. ಯಾಕಂದ್ರೆ ದೀಪೋತ್ಸವ ಸ್ವಾಮಿ ಅಯ್ಯಪ್ಪನ ಇದಕ್ಕ ದೀಪೋತ್ಸವ ವಿರೋಧ ಮಾಡಿದ್ರು ಅವ್ರು ಹಿಂದೂ ಸಂಪ್ರದಾಯಕ್ಕೆ. ಈ 4 ಮುಖ್ಯಮಂತ್ರಿಗಳ ಅಂತ್ಯ ಹಿಂದೂ ವಿರೋಧಿ ನೀತಿಯಿಂದ. ಇದು ಒಳ್ಳೆ ಬೆಳವಣಿಗೆ ದೇಶನಾಗ ನಡೀತಾ ಇದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನು ಬದಲಾವಣೆ ಆಯ್ತು. ಮಮತಾ ಬ್ಯಾನರ್ಜಿ ಇನ್ನೊಂದು ಅವಧಿ ಏನಾರು ಮುಂದುವರೆದಿದ್ರೆ ಪಶ್ಚಿಮ ಬಂಗಾಳ ಭಾರತದಲ್ಲಿ ಇರ್ತಿದಿಲ್ಲ, ಅಷ್ಟು ಕೆಟ್ಟ ಸ್ಥಿತಿ ಇತ್ತು. ಅದಕ್ಕೆ ನಾನು ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಅಮಿತ್ ಶಾ ಅಭಿನಂದನೆ ಬೇರು ಸಹಿತ ತೆಗೆದಾಕ್ಯಾರ. ಆದಷ್ಟು ಮೇಲೆ ಆದಷ್ಟು ತೃಣಮೂಲ ಅಂದ್ರೆ ತಳಗ ಅದು ಸಹಿತ ಈ ಮಮತಾ ಬ್ಯಾನರ್ಜಿ ಪಾರ್ಟಿ ಜೊತೆಗೆ ಯಾವ ರೀತಿ ಆಗ್ಬೋದು ನೋಡಿ. ಈಗ DK ಶಿವಕುಮಾರ್ ಅವ್ರ ಪಾರ್ಟಿ ನಿರ್ಣಯ ತಗೊಂಡಿದ್ದಾರೆ, ಅದು ಅವ್ರ ಪಾರ್ಟಿ ನಿರ್ಣಯ ಇದೆ. ಇದರಲ್ಲಿ ನಮ್ದೇನು DK ಶಿವಕುಮಾರ್ ಮಾಡಬೇಕು, ನಮ್ಮ ಯಾರು ಪರಮೇಶ್ವರ್ ಮಾಡಬೇಕು, MB ಪಾಟೀಲ್ ಮಾಡಬೇಕು ಅನ್ನೋದು ಆ ಪಾರ್ಟಿ. ಪಾಪ MB ಪಾಟೀಲ್ರು ಭಾಳ ಆಸೆ ತಗೊಂಡಿದ್ರು, ನಮಗೂ ನೋವಾಗಿದೆ ಅವ್ರು ಆಗ. ಆದ್ರೆ DK ಶಿವಕುಮಾರ್ ಆಗ್ಯಾರ, ಇನ್ನೊಂದು 2 ವರ್ಷ ಅವಧಿ ಇದೆ, ಒಳ್ಳೆ ಕೆಲಸ ಮಾಡ್ಲಿ.
ಭ್ರಷ್ಟಾಚಾರ ಏನ್ ಮಾಡ್ತಿದ್ರು ಅದು ಕಡಿಮೆ ಮಾಡ್ಲಿಕ್ಕೆ ಬರ್ತದೆ. ಎಲ್ಲಿ ಪಟೇಲ್ ಕೂಡ CM ಸ್ಥಾನ ತೆಗೆದ್ರು. ಒಳ್ಳೇದಲ್ಲ, ನಾವು ಸಂತೋಷ ಪಡ್ತೀವಿ. MP ಮಾಡ್ತೀವಿ, ಉಪಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡ್ತೀವಿ, ಮುಖ್ಯಮಂತ್ರಿ ಆದ್ರೂ ಸಂತೋಷ. ನಾವ್ಯಾಕೋ ಟಿಕೆಟ್ ಕೊಡೋಣ? ನಮ್ಮ ಜಿಲ್ಲೆದವ್ರ ಒಬ್ರು ಪ್ರತಿನಿಧಿ ಆದ ನಮ್ಗೆ ಖುಷಿ ಅಲ್ಲ. ನಮ್ಗೆ ಇನ್ನೂ ಅಷ್ಟು ಅಭಿವೃದ್ಧಿ ಕೆಲಸ ಆಗ್ತಾವ. ಎರಡು ಸ್ಥಾನ ಅದಾವ ಸರ್ ನಮ್ಮ ಜಿಲ್ಲೆಗೆ, ಎರಡು ಉಳಿತಾವ, ಒಂದೇ ಬರುತ್ತೆ. ಅದು ಬರ್ತದೆ, ಅದು ಕಾಂಗ್ರೆಸ್ನವ್ರು ಬರ್ತದೆ, ನನಗೇನು ಗೊತ್ತಾ. ನಮ್ಮವ್ರೊಬ್ಬ ಉಪಮುಖ್ಯಮಂತ್ರಿ ಆಗ್ತಾರಂದ್ರೆ ಸ್ವಾಗತ ಮಾಡ್ತೀನಿ. ಅವ್ರಿಗೂ ಒಳ್ಳೆ ಭವಿಷ್ಯದ ಮುಂದೆ ಮುಖ್ಯಮಂತ್ರಿ ಆಗಲಿ. ಯಾರು ನಾವೇನು ಹೊಟ್ಟೆ ಕಿಸ್ಬೋದಂತ ವ್ಯಕ್ತಿ ಅಲ್ಲ. ಸಿದ್ದರಾಮಯ್ಯ ಅವರು CM ಸ್ಥಾನ ಈಗ 2028 6 ಕುರುಬು ಓಟಿನ ಮೇಲೆ ಸೀಮಿತರಾಗಿದ್ರು. ಯಾರು ಅವ್ರ ಪಕ್ಷದಿಂದ ಆಯ್ಕೆ ಆಗ್ತಾರೆ ಅವ್ರಿಗೆಲ್ಲ ಈ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಸಮುದಾಯದಲ್ಲಿ ಪ್ರೀತಿ ಇದೆ. ಇವತ್ತಾದ್ರೂ ಆ ಸಮುದಾಯದಲ್ಲಿ ಸಿದ್ದರಾಮಯ್ಯನವರೇ ಯಾವುದೇ ರೀತಿಯ ವಿರೋಧ ಇಲ್ಲಾರದಿಂದ ನಾಯಕರು ಯಾರು ಮಾತ್ರ ಸಿದ್ದರಾಮಯ್ಯ. ಸಹಜವಾಗಿ ಆ ಸಮುದಾಯಕ್ಕೆ ನೋವಾಗುತ್ತೆ, ಸಾಲ ಮಾತ್ರ ಸಮಾಜಕ್ಕೆ ನೋವಾಗ್ತದೆ. ಅದರ ಸಿಟ್ಟನ್ನ ಸೇಡನ್ನ 28ರಲ್ಲಿ ಆ ಸಮುದಾಯ ಈ ರಾಜ್ಯದಲ್ಲಿ ಡೆಫಿನೆಟ್ಲಿ, ಅಷ್ಟೇ ಅಲ್ಲ, ಹಿಂದೂ ದಲಿತರು ಸಹಿತ ಈಗೇನು ಬಿಜೆಪಿ ಏನು ಕಾಂಗ್ರೆಸ್ ಕ್ಷೇತ್ರ ಓಟುಗಳ ಬ್ಯಾಂಕ್ ಇತ್ತು, ಯಾವ್ದಾವ್ದೋ ಕಾರಣಗಳಿಂದ ಕಾಂಗ್ರೆಸ್ ಎಲ್ಲ ವಾಪಸ್ ಕಾಂಗ್ರೆಸ್ ವಿರೋಧಿ ಸ್ಥಳ ಯಾವ್ದು ಸ್ಟ್ರಾಂಗ್ ಇರ್ತೈತೆ ಅವತ್ತು JCB ಸ್ಟ್ರಾಂಗ್ ಇರ್ತೈತೋ, ಬಿಜೆಪಿ ಸ್ಟ್ರಾಂಗ್ ಇರ್ತೈತೋ ಈಗ ಹೇಳಕ್ ಆಗೋದು ಯಾರು ವರ್ಷ. ಆದ್ರೆ ಅದ್ರ ವಿರೋಧಿ ಅಲ್ಲೇ ಇರ್ತೈತೆ, ಅವ್ರಿಗೆ ಲಾಭ 100% ಆಗ್ತದೆ. ಹಾಲು ಮತದವ್ರಿಗೆ ಒಂದು ರೀತಿ ಅಪಮಾನ ಆಗಿದೆ. ಯಾವುದೇ ಕಾರಣ ಇಲ್ಲ ಅಂತ ತಗೋದಲ್ಲ. ಒಮ್ಮೆ ಸಿದ್ದರಾಮಯ್ಯನವರು ಸಾಕಷ್ಟು ಸಲ ಹೇಳ್ಯಾರ, ಯಾವ್ದು ಒಪ್ಪಂದಾಗಿಲ್ಲ, ನಾವು ಎಲ್ಲ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂದಾಗೂ ತೆಗದಾರಂದ್ರೆ. ಮತ್ತೆ ರಾಹುಲ್ ಗಾಂಧಿ ದಿನ ಮಾತಾಡ್ತಾರ, ನಾ ಹಿಂದುಳಿದವ್ರು ದಲಿತರು ಕ್ರಿಕೆಟ್ನಾಗಿಲ್ಲ, ಹಿಂದುಳಿದ ಒಲಿಂಪಿಕ್ನಾಗಿಲ್ಲ, ಹಿಂದುಳಿದ ಚಂದ್ರಯಾನಕ್ಕೆ ಹೋಗಿಲ್ಲ. ಯಾರು ಹಿಂದುಳಿದವ್ರನ್ನ ತೆಗದಲ್ಲ ರಾಹುಲ್ ಗಾಂಧಿ. ಹಿಂಗಾಗಿ ಏನಾಗೈತೆ, ಹಿಂದುಳಿದ ದಲಿತ ವರ್ಗಕ್ಕೆ ಒಂದು ಅಪಮಾನ ಮಾಡೋದಂಗೆ ಮಾಡ್ಯಾರ. ಇದರ ಪರಿಣಾಮ 2028 ಚುನಾವಣೆಯಲ್ಲಿ DK ಶಿವಕುಮಾರ್ ಏನ್ ಲಗ ಹೊಡೆದು ನಮ್ಮ ಉತ್ತರ ಕನ್ನಡದವ್ರದ್ದು ಏನ್ ನಡೀದಿಲ್ಲ, ಅವ್ರದ್ದೇನ್ ನಡೀದು ಹಳಿ ಮೈಸೂರು ಭಾಗದಾಗ, ಅಲ್ಲಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಟಗ್ ಆಫ್ ಆಗ್ತದೆ. ಉತ್ತರ ಕರ್ನಾಟಕದಾಗ ಕಾಂಗ್ರೆಸ್ ಇತರ ಪಕ್ಷಗಳು ಜೈಲಿರ್ತದೆ.